ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಪವಿತ್ರ ಭೂಮಿ ಎಳೆಯೂರು. ಇಲ್ಲಿ ಭಕ್ತರ ನಂಬಿಕೆಯ ದೀಪವಾಗಿ ಹೊಳೆಯುತ್ತಿದ್ದಾರೆ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ. ಸತತ ಶ್ರದ್ಧಾ ಸತ್ಕಾರ್ಯಗಳ ಧಾರೆ ಮತ್ತು ಭಕ್ತರ ಅಪಾರ ಶರಣಾಗತಿಯ ಫಲವಾಗಿ ಇಂದು ಎಳೆಯೂರು ದೇವಿಯ ಪೀಠ ಒಂದು ಆಧ್ಯಾತ್ಮಿಕ ಆಕರ್ಷಣೆಯ ಕೇಂದ್ರವಾಗಿ ರೂಪುಗೊಂಡಿದೆ. ಇಲ್ಲಿಯ ದೇವಿಯನ್ನು ಬೇಡಿಕೆ ತೀರಿಸುವ ತಾಯಿ ಎಂದು ಭಕ್ತರು ವರ್ಣಿಸುತ್ತಾರೆ. ಬೇಸಿಗೆಯಾದಾಗೆ ಮಳೆಯ ತಂಪು, ಚಳಿಗಾಲದ ತುರ್ತಾದ ಕಾವು, ಎಲ್ಲಕ್ಕೂ ಮಧ್ಯೆ ಭಕ್ತರ ತುಡಿಯನ್ನು ತಣಿಸುತ್ತಿರುವವರು ಲಕ್ಷ್ಮೀ ಪ್ರತ್ಯಂಗಿರಾ ತಾಯಿ. ನಮಸ್ಕಾರ, ನನ್ನ ಹೆಸರು ರಜನಿ ಅಂತ. ನಾವು ಬೆಂಗಳೂರಿನವರಾದರೂ ಇಲ್ಲಿ ಒಂದು 5 ವರ್ಷದಿಂದ ನಮ್ದಿಲ್ಲಿ ಒಂದು ಸಣ್ಣ ತೋಟ ಇದೆ. ಅಲ್ಲಿ ತೋಟದಲ್ಲಿ ನಾವು ನೆಲೆ ಮಾಡಿಸ್ಕೊಂಡಿದ್ದೀವಿ, ಇಲ್ಲಿರ್ತೀವಿ. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಸಡನ್ನಾಗಿ ಒಂದು ಸತಿ ಹೀಗೆ ನಾವು ಪ್ರತ್ಯಂಗಿರಾದು ಇದು ಇಲ್ಲಿ ಈ ಥರ ಇದಾಗಿದೆ, ದೇವಸ್ಥಾನ ಆಗಿದೆ, ಇಲ್ಲಿ ಪೂಜೆ ನಡೀತಾ ಇದೆ ಅನ್ನೋದು ಗೊತ್ತಾಯಿತು ಬ್ಯಾನರ್ ನೋಡಿ. ಆಮೇಲೆ ಸರಿ ಒಂದು ಶುಕ್ರವಾರ ಬಂದ್ವಿ. ಬರ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಒಂಥರ ತುಂಬ ಮನಸ್ಸಿಗೆ ಪ್ರಶಾಂತವಾಗಾಯಿತು. ಆಮೇಲೆ ಸರಿ ಸಂಜೆ ಮತ್ತು ಬಂದು ಗುರುಗಳನ್ನ ಮಾತಾಡಿಸಿದಾಗ ಅವರು ನೋಡ್ತಿದ್ದಂಗೆ ಇದು ಹೇಳಿ ಒಂದು ಪೂಜೆ ಮಾಡ್ಕೊಂಡು ಹೋಗಮ್ಮ ಬಂದು ಅಂದರು. ಸೊ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಭಾಳ ಒಳ್ಳೆಯದಾಯಿತು. ಖಂಡಿತ ಬನ್ನಿ ಎಲ್ಲರೂ, ಇಲ್ಲಿ ಭಾಳ ಚೆನ್ನಾಗಿ ಪೂಜೆ ನಡೆಯುತ್ತೆ. ನಮಸ್ಕಾರ, ನನ್ನ ಹೆಸರು ರಘು ಅಂತ. ನಾವು ಇದರ ಆ್ಯಕ್ಚುಯಲ್ಲಾಗಿ ನಮ್ಮ ಮನೆಯವ್ರ ರಜನಿನ ಬಿಟ್ಟು ಅವರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ತುಂಬ ತೊಂದರೆ ಇರ್ತಿತ್ತು. ಆಮೇಲೆ ಇದನ್ನು ಸುವರ್ಣ ಸಂಕಲ್ಪದಿಂದ ಇದರಲ್ಲಿ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿದು ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ, ದೇವ್ರ ಪ್ರತಿಷ್ಠಾಪನೆ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ಬರ್ತಾಯಿತ್ತು. ನಾವು ಮುಂಚೆನೂ ಅದಕ್ಕೋಸ್ಕರ ಎಲ್ಲರೂ ಹೋಗ್ಬಿಟ್ಟು ಶಿವಮೊಗ್ಗ ಅಥವಾ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ಹತ್ತಿರದಲ್ಲೇ, ನಮಗೆ ಮನೆಗೆ ಹತ್ತಿರದಲ್ಲೇ, ಶಿರಾ ತಾಲೂಕಿನಲ್ಲೇ ಇಲ್ಲೇ ಹತ್ತಿರದಲ್ಲಿ ಇರೋದ್ರಿಂದ ನಾವು ಇದನ್ನು ಒಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಿದ್ದ ದಿವಸನೇ ಗುರುಗಳು ನಮಗೆ ಒಂದು ಸತಿ ಪೂಜೆ ಮಾಡ್ಕೊಂಡು ಹೋಗ್ರಪ್ಪ, ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಲವಾರು ವರ್ಷಗಳಿಂದ ಇಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಲಿನ ಜನತೆ ತಮ್ಮ ಜೀವನದ ಸಿಹಿ ಕಹಿಯನ್ನು ತಾಯಿಯ ಪಾದಗಳಲ್ಲಿ ಅರ್ಪಿಸುತ್ತಾ ಆಶೀರ್ವಾದ ಪಡೆಯುತ್ತಿದ್ದಾರೆ.